ನಮಸ್ಕಾರ ಸ್ನೇಹಿತರೆ, ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಸಿಂಪಲ್ ತವಾ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸಿಂಪಲ್ ತವಾ ಫ್ರೈ ಆದರೂ ಕೂಡ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾದಂಥ ಒಂದು ತರಕಾರಿ. ಯಾವ ತರಕಾರಿ ಅಂತ ಹೇಳಿದಾದರೆ ಅದು ಸುವರ್ಣಗಡ್ಡೆ ಅಥವಾ ಯಾಮ್ ಅಂತ ಏನು ಹೇಳ್ತೀವಿ, ಆ ತರಕಾರಿಯಿಂದ ನಾನಿವತ್ತು ಸಿಂಪಲ್ ತವಾ ಫ್ರೈನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದಂಥ ಒಂದು ತರಕಾರಿ ಇದು. ಅದಕ್ಕೆ ಇದನ್ನು ಆಯುರ್ವೇದದಲ್ಲಿ ಒಂದು ಶಕ್ತಿಶಾಲಿ ಔಷಧಿ ಆಹಾರ ಅಂತ ಕೂಡ ಪರಿಗಣಿಸಿದ್ದಾರೆ. ಸುವರ್ಣಗಡ್ಡೆನ ನೀಟಾಗಿ ಕಟ್ ಮಾಡಿಬಿಟ್ಟು ನಾನು ಸ್ಲೈಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ತೊಳ್ಕೊಳ್ಳಿಕ್ಕೆ ಉಪ್ಪು ಅರಸಿನ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಈ ಸುವರ್ಣಗಡ್ಡೆಯಲ್ಲಿ ನಾರಿನಂಶ ಸಮೃದ್ಧವಾಗಿರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಸುವರ್ಣಗಡ್ಡೆಯಲ್ಲಿ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ, ನಾರಿನಂಶ ಹೆಚ್ಚಾಗಿರೋದ್ರಿಂದ ಬೊಜ್ಜನ್ನು ಕರಗಿಸುವಲ್ಲಿ ಇದು ತುಂಬಾ ಸಹಕಾರಿ. ಹಾಗಾಗಿ ತೂಕ ಇಳಿಸ್ಕೊಳ್ಬೇಕು ಅನ್ನೋರು ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ತೂಕ ಇಳಿಕೆಗೆ ತುಂಬಾ ಸಹಕಾರಿ. ಉಪ್ಪು ಅರಸಿನ ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಅಲ್ಲದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ, ಅಂದರೆ LDL ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯನ ಸುಧಾರಿಸುತ್ತೆ. ಅಷ್ಟೇ ಅಲ್ಲದೆ ವಿಟಮಿನ್ B1, B2 ಹಾಗೆ ವಿಟಮಿನ್ C, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ ಹಾಗೆ ಮೆಗ್ನೀಷಿಯಂ ಕೂಡ ಹೇರಳವಾಗಿದೆ. ಜೊತೆಗೆ ಜಿಂಕ್ನಂತಹ ಅಗತ್ಯ ಖನಿಜಾಂಶಗಳು ಹೇರಳವಾಗಿದೆ. ಹಾಗಾಗಿ ಈ ತರಕಾರಿನ ತಿಂಗಳಿಗೆ ಒಮ್ಮೆ ಆದ್ರೂ ತಿನ್ನಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಹೀಗೆ 1-2-3 ಸರಿ ತೊಳೆದು ನೀರನ್ನು ಚೆಲ್ಲಬೇಕಾಗುತ್ತೆ. ಚೆಲ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ಬೇಕು. ಕುಕ್ಕರಲ್ಲಿ ಹಾಕ್ಕೊಳ್ತೀನಿ ತೊಳೆದ್ಬಿಟ್ಟು. ಚೆನ್ನಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೋದು. 10-12 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಿ 2 ವಿಸಲ್ನ ಹಾಕಿಸ್ಕೊಳ್ತೀನಿ. ಕೆಲಸ ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ. ಎಲ್ಲ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಡೋಣ ಬೇಯಿಸ್ಲಿಕ್ಕೆ. ಹಾಗೆ ಇದಕ್ಕೆ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ. ಅದು ಯಾಕೆ ಹಾಕ್ತೀನಿ ಅಂತ ಕಾರಣನ ಹೇಳ್ತೀನಿ ಖಂಡಿತ. ನೋಡಿ, ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಮುಖ್ಯವಾದ ಇಂಗ್ರೀಡಿಯೆಂಟ್ ಇದೇನೆ, ಹುಣಸೆಹಣ್ಣು. ಹುಣಸೆಹಣ್ಣನ್ನು ಯಾಕೆ ಸೇರಿಸ್ಬೇಕಪ್ಪ ಅಂತ ಹೇಳೋದಾದರೆ, ಇದನ್ನು ತಿನ್ನೋದ್ರಿಂದ ನಾಲಿಗೆಯಲ್ಲಿ ಒಂದು ರೀತಿ ತುರಿಕೆ ಬರುತ್ತೆ. ಯಾಕೆ ಅಂತ ಹೇಳೋದಾದರೆ, ಈ ತರಕಾರಿಯಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಎನ್ನುವ ಒಂದು ಅಂಶ ಇರುತ್ತೆ. ಹಾಗಾಗಿ ನೀಟಾಗಿ ತೊಳೆದಿಲ್ಲ ಮತ್ತು ನೀಟಾಗಿ ಬೇಯಿಸಿಲ್ಲ ಅಂದರೆ ನಾಲಿಗೆ ತುರಿಕೆ ಕಡ್ತಾ ಬರುತ್ತೆ ಇದು. ಹಾಗಾಗಿ ಹುಣಸೆಹಣ್ಣು ಮತ್ತು ಉಪ್ಪು ಅರಸಿನ ಹಾಕಿ ಚೆನ್ನಾಗಿ 10-12 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಬೇಕು. ಯಾವ ಲೆವೆಲ್ಗೆ ಅಂದರೆ ಅದು ಬೆಂದು ಹೋಗಿರಬೇಕು, ಆ ಲೆವೆಲ್ಗೆ ಬೇಯಿಸ್ಕೊಳ್ಬೇಕು. ಆಮೇಲೆ ನಾವು ತವಾ ಫ್ರೈನ ಮಾಡ್ಕೊಳ್ಬೋದು ಮತ್ತು ಪಲ್ಯಗಳೆಲ್ಲ ಮಾಡ್ಕೊಳ್ಬೋದು. ನೀರನ್ನೆಲ್ಲ ಶೋಧಿಸ್ಬಿಟ್ಟು ಸ್ಲೈಸ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೊಂಡು ಬಿಡೋಣ. ತುಂಬಾ ಕಡಿಮೆ ಮಸಾಲೆ ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಆಗೋಂಥ ಒಂದು ತವಾ ಫ್ರೈ. ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೈಂಡಿಂಗಿಗೆ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ವೆಜಿಟೇರಿಯನ್ಸ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಅವರು ನಾನ್ ವೆಜ್ ಯೂಸ್ ಮಾಡಲ್ಲ. ಆದರೆ ಎಲ್ರಿಗೂ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಕಾರ್ನ್ಫ್ಲವರ್ನ ಹಾಕ್ಕೊಂಡೆ. ಹಾಗೆ 1/4 ಚಮಚದಷ್ಟು ಅರಿಸಿನ ಹಾಕ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ ಮಸಾಲ ಆದರೆ ಸೂಪರಾಗಿರುತ್ತೆ ತವಾ ಫ್ರೈ. ನೋಡಿ, ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡ್ರೆ ಇಷ್ಟೇ ಮಸಾಲೆ ಸೂಪರಾಗಿರುತ್ತೆ. 1/4 ಚಮಚ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಹಾಕಿ ಕಲಿಸ್ಕೊಂಡು ಬಿಡ್ತೀನಿ. ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ, ಟಾಕ್ಸಿಕ್ ಅಂಶಗಳನ್ನ ದೂರ ಮಾಡಬೇಕು ಅಂದರೆ ಸುವರ್ಣಗಡ್ಡೆನ ತಿಂಗಳಿಗೊಮ್ಮೆ ಆದ್ರೂ ನಾವು ಬಳಕೆ ಮಾಡಬೇಕು. ಅಷ್ಟೇ ಅಲ್ಲದೆ ರಕ್ತಹೀನತೆಯಿಂದ ಬಳಲ್ತಾ ಇರೋರು ಕೂಡ ಸುವರ್ಣಗಡ್ಡೆನ ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ರಕ್ತಹೀನತೆನ ಕೂಡ ನಿವಾರಣೆ ಮಾಡ್ಕೊಳ್ಬೋದು. ನೋಡಿ, ನೀರು ಹಾಕಿ ಸ್ವಲ್ಪನೇ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಮೀಡಿಯಮ್ ಅದಕ್ಕೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸ್ಲೈಸ್ ಎಲ್ಲ ಡಿಪ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ಡಿಪ್ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಟೆಕ್ಸ್ಚರ್ ಕೂಡ ಇದೆ ಅದಕ್ಕಿರಲಿ, ಭಾಳ ಚೆನ್ನಾಗಿರುತ್ತೆ. ನೀಟಾಗಿ ಹಚ್ಕೊಳ್ಳುತ್ತೆ ಸ್ಲೈಸಿಗೆ. ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಂಕ್ಷನ್ಗಳೆಲ್ಲ ಇವಾಗ ಇದೇ ರೀತಿ ಯಾಮ್ ಫ್ರೈನ ಮಾಡಿ ಹಾಕ್ತಾರೆ, ನೀವು ನೋಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಆಲೂಗಡ್ಡೆಗಿಂತ ಬೊಂಬಾಟ್ ಟೇಸ್ಟ್. ಇದೇ ರೀತಿ ಎಲ್ಲ ಸ್ಲೈಸು ಕೂಡ ಡಿಪ್ ಮಾಡ್ಕೊಳ್ಬೇಕು. ಡಿಪ್ ಮಾಡ್ಕೊಂಡಿದ್ದೀನಿ. ಇವಾಗ ತವಾ ಫ್ರೈ ಮಾಡ್ಕೊಂಡು ಬಿಡೋಣ. ತವಾ ಫ್ರೈ ಯಾವಾಗ್ಲೂ ತುಂಬಾ ಟೇಸ್ಟಿ, ಡೀಪ್ ಫ್ರೈ ಮಾಡೋದಕ್ಕಿಂತ.
ನಾನೊಂದು ಕಬ್ಬಿಣದ ತವೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಕಾಯ್ದಿದೆ. ಸ್ವಲ್ಪ ಎಣ್ಣೆನ ಸಾರಿಸ್ಕೊಳ್ತೀನಿ. ಕಬ್ಬಿಣದ ತವೆಯಲ್ಲಾದರೆ ನೀಟಾಗಿ ಈವನ್ನಾಗಿ ಫ್ರೈ ಆಗುತ್ತೆ, ಯಾಕಂದರೆ ತವ ಹೀಟಾಗಿರುತ್ತೆ. ಈಗ ಸ್ಲೈಸ್ ಎಲ್ಲ ಆಡ್ಕೊಳ್ಳೋಣ. ಈ ರೀತಿ ಹರಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸುವರ್ಣಗಡ್ಡೆ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಆದರೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನೋಡಿದಾಗ ಖಂಡಿತ ತಂದು ಸೇವನೆ ಮಾಡಿ. ಅದರಲ್ಲೂ ತಿಂಗಳಿಗೊಮ್ಮೆ ಆದ್ರೂ ತಂದು ಸುವರ್ಣಗಡ್ಡೆಯಿಂದ ಪಲ್ಯ ಮಾಡ್ಬೋದು ಅಥವಾ ಸಾಂಬಾರಲ್ಲಿ ಬಳಸ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಸೇವನೆ ಮಾಡ್ಬೋದು. ಹಾಗಾಗಿ ಸೇವನೆ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ಸ್ಲೈಸು ಹರಡ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ನೋಡಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಸೈಡನ್ನು ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ತವಾ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಅನ್ನ ಸಾಂಬಾರು ಜೊತೆಗೆ ಒಳ್ಳೆ ಸೈಡ್ ಡಿಶ್ ಕೂಡ. ನೋಡ್ತಿದ್ದೀರಲ್ಲ, ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಯಾಮ್ ಫ್ರೈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.